ಓಂ ಶಾಂತಿ. ಬಾಬಾರವರ ಜ್ಞಾನದ ಗಂಗೆಯಲ್ಲಿ ಮೀಯಲು ಸಿದ್ಧರಿದ್ದೀರಾ? ಶಿವವಾಣಿ ಚಾನೆಲ್ನ ಇಂದಿನ ಈ ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಬಾಬಾರವರು ನಮಗಾಗಿ ನೀಡುವ ಪ್ರತಿದಿನದ ಮುರಳಿ ಕೇವಲ ಮಾತುಗಳಲ್ಲ, ಅವು ನಮ್ಮ ಜೀವನದ ದಾರಿದೀಪ. ಇಂದಿನ ದಿನನಿತ್ಯದ ಮುರಳಿ ಮಂಥನದ ಮೂಲಕ ನಾವು ಸ್ವಯಂ ಪರಿವರ್ತನೆಯ ಹಾದಿಯಲ್ಲಿ ಒಂದು ಹೆಜ್ಜೆ ಮುಂದೆ ಸಾಗೋಣ. ಬನ್ನಿ, ಇಂದಿನ ಮಧುರ ಮಹಾವಾಕ್ಯಗಳನ್ನು ಆಲಿಸೋಣ. ಒಂದು ಸಣ್ಣ ಕಲ್ಪನೆ ಮಾಡಿಕೊಳ್ಳಿ. ಕತ್ತಲೆಯಿಂದ ಸಂಪೂರ್ಣವಾಗಿ ತುಂಬಿರುವ ಒಂದು ವಿಶಾಲವಾದ ಕೋಣೆಯಿದೆ. ಆ ಕತ್ತಲೆಯನ್ನು ಓಡಿಸಲು ನಾವು ಎಷ್ಟೇ ದೊಡ್ಡ ಯುದ್ಧ ಮಾಡಿದ್ರೂ ಅಂದ್ರೆ ಎಷ್ಟೇ ದೊಡ್ಡ ಆಯುಧಗಳನ್ನು ಬಳಸಿದ್ರೂ ಅದು ಸಾಧ್ಯವಿಲ್ಲ ಅಲ್ವಾ? ಹೌದು, ಖಂಡಿತ ಸಾಧ್ಯವಿಲ್ಲ. ಎಷ್ಟೇ ಪ್ರಯತ್ನ ಪಟ್ಟರೂ ಕತ್ತಲೆ ಹೋಗುದಿಲ್ಲ. ನಿಜ. ಆದ್ರೆ ಆ ಕೇವಲ ಒಂದು ಸಣ್ಣ ಬೆಳಕಿನ ಸ್ವಿಚ್ ಆನ್ ಮಾಡಿದ್ರೆ ಸಾಕು, ಆ ಕತ್ತಲೆ ತನ್ನಿಂದ ತಾನೇ ಮಾಯವಾಗುತ್ತದೆ. ಓಂ ಶಾಂತಿ. ಇದು ಎಷ್ಟೊಂದು ಸರಳವಾದ ಉದಾಹರಣೆ ಅಂದ್ರೆ ನಮ್ಮ ಜೀವನದ ಅತ್ಯಂತ ಗಹನವಾದ ಸತ್ಯವನ್ನು ಇದು ಬಿಚ್ಚಿಡುತ್ತದೆ. ಹೌದು. ನಮ್ಮ ದೈನಂದಿನ ಜೀವನದ ದೇಹಭಾನಕ್ಕೂ ಇದೇ ನಿಯಮ ಅನ್ವಯಿಸ್ತದೆ ಗೊತ್ತಾ? ಲೌಕಿಕ ಜೀವನದಲ್ಲಿ ಅಶಾಂತಿ ಅಥವಾ ದುಃಖವನ್ನು ಓಡಿಸಲು ಎಷ್ಟೆಲ್ಲ ಹೋರಾಟಗಳು ನಡೀತವೆ. ನಿಜ. ಹೊರಗಿನ ಪರಿಸ್ಥಿತಿಗಳನ್ನು ಬದಲಾಯಿಸಲು ಬಹಳಷ್ಟು ಪರಿಶ್ರಮ ಹಾಕ್ತೇವೆ. ಸರಿಯಾಗಿ ಹೇಳ್ರಿ. ಆದರೆ ವಾಸ್ತವದಲ್ಲಿ ಕೇವಲ ಆತ್ಮಸ್ವರೂಪದ ಅಥವಾ ಆಂತರಿಕ ಸ್ವಾಮಾನದ ಸ್ವಿಚ್ ಆನ್ ಮಾಡಿದಾಗ ಈ ದೇಹಭಾನದ ಕತ್ತಲೆ ಕ್ಷಣಾರ್ಧದಲ್ಲಿ ತಾನಾಗೇ ಮರೆಯಾಗುತ್ತದೆ. ಇಂದಿನ ನಮ್ಮ ಈ ಗಹನವಾದ ಜ್ಞಾನಮಂಥನದ ಉದ್ದೇಶವೂ ಇದೇ ಆಗಿದೆ. ಅಂದ್ರೆ ಕೇವಲ ಆಧ್ಯಾತ್ಮಿಕ ಮಾಹಿತಿಯನ್ನು ಮೆದುಳಿನಲ್ಲಿ ತುಂಬಿಕೊಳ್ಳುವುದಕ್ಕೂ ಅದನ್ನು ಒಂದು ಅನುಭವದ ಅಥಾರಿಟಿಯಾಗಿ ಬದಲಾಯಿಸಿಕೊಳ್ಳುವುದಕ್ಕೂ ಇರುವ ದೊಡ್ಡ ವ್ಯತ್ಯಾಸ ಅಲ್ವಾ? ಖಂಡಿತ. ಶಿವಬಾಬಾ ತಿಳಿಸುವ ಈ ಮಾತುಗಳು ಮನುಷ್ಯನ ಆಂತರಿಕ ವ್ಯವಸ್ಥೆಯನ್ನೇ ಬದಲಾಯಿಸುವಂತಹ ದಿವ್ಯ ರಹಸ್ಯಗಳು. ಹೌದು. ನೇರವಾಗಿ ಮುರುಳಿಯ ಆಳಕ್ಕೆ ಹೋಗೋಣ. ಮಧುರ ಮಕ್ಕಳೇ, 4 ಸಬ್ಜೆಕ್ಟ್ಗಳಲ್ಲಿ ಸ್ವಮಾನದ ಅನುಭವಿ ಸ್ವರೂಪರಾಗಿ ಅನುಭವದ ಅಥಾರಿಟಿಯನ್ನು ಕಾರ್ಯದಲ್ಲಿ ತೊಡಗಿಸಿ. ಆಹಾ, ಇಲ್ಲಿ ಅನುಭವದ ಅಥಾರಿಟಿ ಎಂಬ ಪದದ ಗಹನತೆಯನ್ನು ನಾವು ಆಳವಾಗಿ ಅರ್ಥ ಮಾಡಿಕೊಳ್ಳಬೇಕು. ಜಗತ್ತಿನಲ್ಲಿ ಅನೇಕ ರೀತಿಯ ಅಧಿಕಾರಗಳಿವೆ ನೋಡಿ. ಹಣದ ಅಧಿಕಾರ, ಹುದ್ದೆಯ ಅಧಿಕಾರ. ಹೌದು, ತೋಳ್ಬಲದ ಅಧಿಕಾರ ಕೂಡ ಇದೆ. ನಿಜ. ಆದರೆ ಇವೆಲ್ಲವೂ ಹೊರಗಿನಿಂದ ಸಿಗುವಂಥದ್ದು. ಪರಿಸ್ಥಿತಿ ಬದಲಾದಂತೆ ಈ ಅಧಿಕಾರಗಳನ್ನು ಯಾರಾದ್ರೂ ಕಸಿದುಕೊಳ್ಳಬಹುದು. ಆದರೆ ಮುರುಳಿಯಲ್ಲಿ ತಿಳಿಸಿರುವ ಈ ಅನುಭವದ ಅಥಾರಿಟಿ ಎನ್ನುವುದು ಒಳಗಿನಿಂದ ಜಾಗೃತವಾಗುವಂಥದ್ದಲ್ವಾ? 100ಕ್ಕೆ 100 ಸತ್ಯ. ಬರೀ ಜ್ಞಾನವನ್ನು ಕಿವಿಯಿಂದ ಕೇಳುವುದಕ್ಕೂ ಆ ಜ್ಞಾನವನ್ನು ಜೀವನದ ಸ್ಥಿತಿಯನ್ನಾಗಿ ಮಾಡಿಕೊಂಡು ಅನುಭವ ಮಾಡುವುದಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ. ಯಾರು ಅನುಭವಿ ಸ್ವರೂಪರಾಗಿದ್ದಾರೋ ಅವರ ಆಂತರಿಕ ಸ್ಥಿತಿಯನ್ನು ಜಗತ್ತಿನ ಯಾವುದೇ ಶಕ್ತಿ ಅಲುಗಾಡಿಸಲು ಸಾಧ್ಯವಿಲ್ಲ. ಬಾಬಾ ಹೇಳ್ತಾರೆ, ಬ್ರಾಹ್ಮಣ ಸಂಸಾರದ ರಚಯಿತ ಬಾಪ್ತಾದ ತಮ್ಮ ಬ್ರಾಹ್ಮಣ ಸಂಸಾರವನ್ನು ಮೂಡ್ತಿದ್ದಾರೆ ಅಂತ. ಹೌದು. ಇಡೀ ಪ್ರಪಂಚದ ಕೋಟ್ಯಾಂತರ ಜನರಲ್ಲಿ ನಾವು ಕೆಲವರಾದ ವಿಶೇಷ ಆತ್ಮರು ಎಂಬುದು ಅತ್ಯಂತ ದೊಡ್ಡ ಸ್ವಮಾನವಾಗಿದೆ. ಖಂಡಿತ. ತಂದೆಗೆ ಪ್ರತಿಯೊಬ್ಬ ಮಗುವಿನ ಮೇಲೂ ಆ ಹೃದಯದಿಂದ ಹೃದಯದ ಪ್ರೀತಿ ಇದೆ. ಇಲ್ಲಿ ಸಾಧಕರನ್ನು ಕೇವಲ ಯೋಗಿಗಳಲ್ಲ, ಬದಲಾಗಿ ಯೋಗಿ ಜೀವನದವರು ಎಂದು ಕರೆಯಲಾಗಿದೆ. ಆದ್ರೆ ಆ ಲೌಕಿಕ ಜಗತ್ತಿನ ದೃಷ್ಟಿಕೋನದಿಂದ ನೋಡಿದಾಗ ಇದೊಂದು ಬಹಳ ಧಣಿವು ತರುವ ಪ್ರಕ್ರಿಯೆ ಅನಿಸುವುದಿಲ್ವೇ ಅಂತ ನಿಮ್ಮ ಪ್ರಶ್ನೆ ಅಲ್ವಾ? ಹೌದು. ನೋಡಿ, ಮನುಷ್ಯರು ಧ್ಯಾನವನ್ನು ದಿನದ ಕೇವಲ ಒಂದು ಭಾಗವಾಗಿ ಮಾಡ್ತಾರೆ. ಆದ್ರೆ ಬಾಬಾ ಹೇಳುವ ನಡೆಯುತ್ತಾ ಓಡಾಡುತ್ತಾ ಕರ್ಮಯೋಗಿ ಆಗುವುದು ಎಂದರೆ 24 ಗಂಟೆಯೂ ಮಿದುಳಿಗೆ ಸತತವಾಗಿ ಒತ್ತಡ ಹಾಕಿದಂತೆ ಆಗುತ್ತದೆ ಅಂತ. ಹೌದು. ಇದೇನು ನಿರಂತರವಾದ ಯಾಂತ್ರಿಕ ಪ್ರಕ್ರಿಯೆಯೇ ಅಂತ ಸಾಮಾನ್ಯರಿಗೆ ಅನ್ಸ್ಬಹುದು. ಮೇಲ್ನೋಟಕ್ಕೆ ಅಥವಾ ಜ್ಞಾನದ ಆಳವಿಲ್ಲದವರಿಗೆ ಹಾಗೆ ಅನಿಸುವುದು ಸಹಜ. ಏಕೆಂದರೆ ಮನುಷ್ಯರ ಸಾಮಾನ್ಯ ತಿಳುವಳಿಕೆಯಲ್ಲಿ ಯೋಗ ಎಂದರೆ ಕೇವಲ ಕಣ್ಣು ಮುಚ್ಚಿ ಒಂದು ಕಡೆ ಕುಳಿತುಕೊಳ್ಳೋದು ಅಲ್ವಾ? ಹೌದು. ಬಲವಂತವಾಗಿ ನೆನಪಿಟ್ಟುಕೊಳ್ಳಲು ಮೆದುಳಿಗೆ ಕಷ್ಟ ಕೊಡುವುದು ಅಂತ ಅಂದ್ಕೊಳ್ತಾರೆ. ಆದರೆ ಶಿವಬಾಬಾ ವಿವರಿಸುವ ಯೋಗಿ ಜೀವನ ಎಂಬುದು 2-4 ಗಂಟೆಯದ್ದಲ್ಲ. ಅದು ನಿರಂತರವಾದದ್ದು ಮತ್ತು ಅದರಲ್ಲಿ ಯಾವುದೇ ಒತ್ತಡವಿಲ್ಲ. ಅಂದ್ರೆ ಹೇಗೆ? ಇದನ್ನು ಅರ್ಥ ಮಾಡಿಕೊಳ್ಳಲು ಒಂದು ಲೌಕಿಕ ಉದಾಹರಣೆಯನ್ನು ನೋಡೋಣ. ರಂಗಭೂಮಿಯಲ್ಲಿ ಪಾತ್ರ ಮಾಡುವವ ನಟ ವೇದಿಕೆಯ ಮೇಲೆ ರಾಜನ ಪಾತ್ರ ಮಾಡುತ್ತಿರ್ತಾನೆ ನೋಡಿ. ಆತ ಸಂಭಾಷಣೆ ಹೇಳುತ್ತಾನೆ, ಕತ್ತಿವರಸೆ ಮಾಡುತ್ತಾನೆ. ಆದರೆ ಆ ಪಾತ್ರದ ಒಳಗೆ ತಾನೊಬ್ಬ ಸಾಮಾನ್ಯ ನಟ ಎಂಬ ಸ್ಮೃತಿ ಆತನಿಗೆ ಸದಾ ಇರುತ್ತದೆ. ಖಂಡಿತ ಇರ್ತದೆ. ಅದಕ್ಕಾಗಿ ಆತ ಪ್ರತಿಕ್ಷಣವೂ ಮೆದುಳಿಗೆ ಒತ್ತಡ ಹಾಕುವುದಿಲ್ಲ. ಅದು ಆತನ ಅಸ್ತಿತ್ವದ ಅರಿವು. ಆಹಾ, ಎಂಥ ಸುಂದರ ಉದಾಹರಣೆ. ಅದೇ ರೀತಿ ಕಚೇರಿಯಲ್ಲಿ ಕೆಲಸ ಮಾಡುತ್ತಿರಬಹುದು ಅಥವಾ ಮನೆಯಲ್ಲಿ ಅಡಿಗೆ ಮಾಡುತ್ತಿರಬಹುದು. ಹೌದು,
ಕರ್ಮ ಮಾಡುತ್ತಲೇ ಇರುವುದು. ಸರಿಯಾಗಿ ಹೇಳಿದ್ರಿ. ಆ ಕರ್ಮವನ್ನು ಮಾಡುತ್ತಲೇ ಒಳಗಿನ ಅರಿವು ನಾನು ಪರಮಾತ್ಮನ ಮಗು, ನಾನು ಆತ್ಮ ಎಂಬುದಾಗಿದ್ದರೆ ಅದೇ ಮನ್ಮನಾಭವ ಸ್ಥಿತಿ. ಅಂದ್ರೆ ಇದೊಂದು ಕ್ರಿಯೆಯಲ್ಲ, ಇದೊಂದು ಅರಿವಿನ ನೆಲೆ. ಎಲ್ಲಿ ಈ ಶ್ರೇಷ್ಠ ಸ್ವಮಾನವಿರುತ್ತದೆಯೋ ಅಲ್ಲಿ ದೇಹಭಾನ ಪ್ರವೇಶಿಸಲು ಯಾವುದೇ ರಂಧ್ರವಿರುವುದಿಲ್ಲ ಎಂಬುದು ಮುರಳಿಯ ಸ್ಪಷ್ಟ ನಿಲುವು. ಹೌದು, ಬಾಬಾ ಮಸ್ತಕದಲ್ಲಿ ಹೊಳೆಯುತ್ತಿರುವ ಭಾಗ್ಯವನ್ನು ನೋಡುತ್ತಿದ್ದಾರೆ. ಇಲ್ಲಿ ಪ್ರತಿಯೊಬ್ಬರೂ ತಮ್ಮನ್ನು ಸ್ವರಾಜ್ಯಾಧಿಕಾರಿ ಎಂದು ಭಾವಿಸಬೇಕು ಎಂದು ತಿಳಿಸಲಾಗಿದೆ. ಸ್ವರಾಜ್ಯಾಧಿಕಾರಿ ಎಂದರೆ ತನ್ನದೇ ಮನಸ್ಸು, ಬುದ್ಧಿ ಮತ್ತು ಸಂಸ್ಕಾರಗಳ ಮೇಲೆ ನಿಯಂತ್ರಣ ಹೊಂದುವುದು. ಆದರೆ ಈ ಸ್ವರಾಜ್ಯಾಧಿಕಾರಿ ಸ್ಥಿತಿಯನ್ನು ತಲುಪಲು ಸಾಧಕರು ಮಾಡುವ ಪುರುಷಾರ್ಥ ಅನೇಕ ಬಾರಿ ಅವರನ್ನು ದಣಿಸುತ್ತದೆ. ಮುರಳಿಯಲ್ಲಿ ಬಾಬಾ ಹೇಳ್ತಾರೆ, ಕೆಲವೊಮ್ಮೆ ಕಷ್ಟ ಆಗುತ್ತದೆ ಎಂಬ ಮಾತು ತಂದೆಗೆ ಇಷ್ಟವಾಗುವುದಿಲ್ವಂತೆ. ವಾಸ್ತವದಲ್ಲಿ ಹಳೆಯದಾದ ಸಂಸ್ಕಾರಗಳನ್ನು ಬದಲಾಯಿಸಿಕೊಳ್ಳುವಾಗ ಪರಿಶ್ರಮ ಪಡುತ್ತಿದ್ದೇವೆ ಎಂಬ ಭಾವನೆ ಬರುವುದು ಸಹಜ ಗುಣವಲ್ಲವೇ? ಈ ವಿರೋಧಾಭಾಸವೇಕೆ? ಇದರ ಹಿಂದಿರುವ ಮನೋವಿಜ್ಞಾನ ಬಹಳ ಸೂಕ್ಷ್ಮವಾಗಿದೆ. ಶಿವಬಾಬಾ ಸರ್ವಶಕ್ತಿವಂತ ಹಾಗೂ ಒಬ್ಬ ತಂದೆಯಾಗಿ ತನ್ನ ಮಕ್ಕಳ ಪರಿಶ್ರಮವನ್ನು ನೋಡಲು ಅವರಿಗೆ ಇಷ್ಟವಿಲ್ಲ. ಹೌದು, ಎಲ್ಲಿ ಪರಿಶ್ರಮವಿದೆಯೋ ಅಲ್ಲಿ ಪ್ರೀತಿಯ ಕೊರತೆಯಿದೆ ಎಂದು ಅವರು ಹೇಳುತ್ತಾರೆ. ಲೌಕಿಕ ಉದಾಹರಣೆಯನ್ನೇ ತೆಗೆದುಕೊಳ್ಳಿ. ಒಬ್ಬ ತಾಯಿ ತನ್ನ ಮಗುವಿಗಾಗಿ ದಿನವಿಡೀ ದುಡಿಯುತ್ತಾಳೆ, ರಾತ್ರಿ ನಿದ್ದೆ ಬಿಟ್ಟು ಮಗುವನ್ನು ಆರೈಕೆ ಮಾಡುತ್ತಾಳೆ. ಭೌತಿಕವಾಗಿ ಅವಳ ದೇಹಕ್ಕೆ ಅಪಾರ ಧನಿವಿದ್ದರೂ ಅವಳಿಗೆ ಅದು ಪರಿಶ್ರಮ ಅನಿಸುವುದಿಲ್ಲ. ಖಂಡಿತ ಅನಿಸುವುದಿಲ್ಲ, ಏಕೆಂದ್ರೆ ಅಲ್ಲಿ ಅತಿಯಾದ ನಿಷ್ಕಲ್ಮಶ ಪ್ರೀತಿಯಿರುತ್ತದೆ. ಅದೇ ಒಬ್ಬ ವ್ಯಕ್ತಿ ತನಗೆ ಇಷ್ಟವಿಲ್ಲದ ಕಚೇರಿಯಲ್ಲಿ ಕೇವಲ ಸಂಬಳಕ್ಕಾಗಿ ಕೆಲಸ ಮಾಡುವಾಗ ಸಣ್ಣ ಕೆಲಸವೂ ಬೆಟ್ಟದಷ್ಟು ಭಾರವಾಗಿ. ಹೌದು, ಬೆಟ್ಟದಷ್ಟು ಭಾರವಾಗಿ ಪರಿಶ್ರಮವೆನಿಸುತ್ತದೆ ಅಲ್ವಾ? 100ಕ್ಕೆ 100 ಸತ್ಯ. ಅದೇ ರೀತಿ ಜ್ಞಾನಮಾರ್ಗದಲ್ಲಿ ಕೇವಲ ಬಲವಂತದ ನಿಯಮ ಪಾಲನೆಗಾಗಿ ಪುರುಷಾರ್ಥ ಮಾಡಿದರೆ ಮುಂಜಾನೆ ಏಳುವುದು ಅಥವಾ ಯೋಗ ಮಾಡುವುದು ಯಾಂತ್ರಿಕವಾಗಿ ಬಿಡುತ್ತದೆ ಮತ್ತು ಅದು ಪರಿಶ್ರಮವಾಗುತ್ತದೆ. ಆದರೆ ಸತೋಪ್ರಧಾನ ಪ್ರೀತಿಯಿಂದ ಬಾಬಾರವರ ಶ್ರೀಮತವನ್ನು ಪಾಲಿಸಿದಾಗ ಅಮೃತ ವೇಳೆಯಲ್ಲಿ ಕೇವಲ ಕುಳಿತು ಯೋಚನೆ ಮಾಡುವ ಬದಲು ಆ ಸ್ವಮಾನದ ಅನುಭವಿ ಸ್ವರೂಪರಾಗಬಹುದು. ಹೌದು, ಅಲ್ಲಿ ಆಯಾಸಕ್ಕೆ ಜಾಗವಿಲ್ಲ. ಜ್ಞಾನಯೋಗ, ಧಾರಣೆ ಮತ್ತು ಸೇವೆ, ಈ 4 ಸಬ್ಜೆಕ್ಟ್ಗಳಲ್ಲಿ ನಾವು ಕೇವಲ ಮಾಹಿತಿಯನ್ನು ಹೊತ್ತುಕೊಳ್ಳುವವರಾಗಬಾರದು, ಅನುಭವಿಗಳಾಗಬೇಕು. ಇದೇ ವಿಷಯದ ಬಗ್ಗೆ ಬಾಬಾ ಒಂದು ಸುಂದರವಾದ ಮಾತು ಹೇಳ್ತಾರೆ. ಏನಂತ? ಯಾರಾದ್ರೂ ಸಕ್ಕರೆಯನ್ನು ತಿಂದ್ರೆ ಆ ಸಿಹಿಯ ಅನುಭವವನ್ನು ಅವರ ಒಳಗೆ ಇಳಿಸ್ಕೊಂಡ್ಮೇಲೆ ಜಗತ್ತಿನ ಸಾವಿರಾರು ಜನ ಬಂದು ಇಲ್ಲ ಅದು ಕಹಿಯಾಗಿದೆ ಎಂದು ವಿರೋಧಿಸಿದರು. ಅವರ ಅನುಭವವನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಆಹಾ, ಎಂಥ ಅದ್ಭುತವಾದ ಮಾತು! ಮಾಯೆ ಎನ್ನುವ ಭ್ರಮೆ ಎಂದಿಗೂ ಇಂತಹ ಅನುಭವಿಗಳನ್ನು ಅಲುಗಾಡಿಸುವುದಿಲ್ಲ. ಅನುಭವದ ಅಥಾರಿಟಿಯನ್ನು ಯಾರೂ ಕಸಿದುಕೊಳ್ಳಲಾಗದು. ಇದೇ ಆಂತರಿಕ ಭದ್ರತೆಯ ಹಿನ್ನೆಲೆಯಲ್ಲಿ ಈ ಮುರಳಿ ಮುಂದಿನ ಹಂತಕ್ಕೆ ಹೋಗ್ತದೆ. ಸಮಯದ ಕರೆ ಮತ್ತು ಸಂಪನ್ನ ಸ್ವರೂಪದ ಬಗ್ಗೆ ಗಂಭೀರವಾದ ವಿಚಾರವನ್ನು ಮುಂದಿಡುತ್ತದೆ. ಪ್ರಕೃತಿಯ ಅಚಾನಕ್ ಆಟಗಳು ಪ್ರಾರಂಭವಾಗಿವೆ. ಭೂಕಂಪ, ಆಕ್ಸಿಡೆಂಟ್, ಒಟ್ಟಿಗೆ ಅನೇಕರ ಟಿಕೆಟ್ ಕಟ್ಟಾಗ್ತಿದೆ ಎಂಬ ಸಾಲುಗಳಿವೆ. ಪ್ರಪಂಚದಲ್ಲಿ ಈ ಅಚಾನಕ್ ಆಗುವ ಘಟನೆಗಳನ್ನು ನೋಡಿ ಜನರಲ್ಲಿ ವಿಪರೀತ ಭಯವಿದೆ. ಹೌದು, ಭಯ ಸಹಜ. ಆದರೆ ಜ್ಞಾನ ಮಾರ್ಗದಲ್ಲಿರುವ ಆತ್ಮಗಳಿಗೆ ಬಾಬಾ ಎವ್ರೆಡಿ ಆಗಿರಲು ತಿಳಿಸ್ತಾರೆ. ಸದಾ ಸಿದ್ಧರಾಗಿರ್ಬೇಕು ಅಂತ. ಪ್ರಪಂಚದಲ್ಲಿ ಇಷ್ಟೈರ ವಿನಾಶಕಾರಿ ಘಟನೆಗಳು ನಡೆಯುತ್ತಿರುವಾಗ ನಾವು ಯೋಗಿಗಳಾಗಿದ್ದೇವೆ, ನಾವು ಸುರಕ್ಷಿತರಾಗಿದ್ದೇವೆ ಎಂದು ಕೇವಲ ನಮ್ಮ ಬಗ್ಗೆ ಯೋಚಿಸುವುದು ಸಂವೇದನಾರಹಿತ ಮನಸ್ಥಿತಿಯಲ್ವೇ ಅಂತ ನಿಮ್ಮ ಪ್ರಶ್ನೆ? ಹೌದು, ಇದು ಸ್ವಲ್ಪ ಕಠೋರ ಅನ್ಸಲ್ವಾ? ನೋಡಿ, ಮೇಲ್ನೋಟಕ್ಕೆ ಇದು ಸಂವೇದನಾರಹಿತ ಎನಿಸಿದರೂ ಆಧ್ಯಾತ್ಮಿಕ ದೃಷ್ಟಿಕೋನದಲ್ಲಿ ಇದೇ ಅತ್ಯಂತ ದೊಡ್ಡ ಕರುಣೆ. ಅದು ಹೇಗೆ? ಲೌಕಿಕ ಜಗತ್ತಿನ ಭಯಕ್ಕೂ ಅಧ್ಯಾತ್ಮದ ವೈರಾಗ್ಯಕ್ಕೂ ದೊಡ್ಡ ವ್ಯತ್ಯಾಸವಿದೆ. ಜನರಿಗೆ ಸಾವಿನ ಭಯವಿದೆ, ಏಕೆಂದರೆ ಅವರಿಗೆ ಈ ಭೌತಿಕ ದೇಹ ಮತ್ತು ಅದರ ಸಂಬಂಧಗಳೇ ಸರ್ವಸ್ವ. ಆದರೆ ಸಾಧಕರಿಗೆ ದೇಹ ಒಂದು ವಸ್ತ್ರ ಮಾತ್ರ. ವಿಪತ್ತಿನ ಸಮಯದಲ್ಲಿ ಎಲ್ಲರೂ ಅತ್ತು ಗಾಬರಿಯಾಗಿದ್ದರೆ ಸಹಾಯ ಮಾಡುವವರು ಯಾರು? ಶಸ್ತ್ರಚಿಕಿತ್ಸೆ ಮಾಡುವ ವೈದ್ಯ ರೋಗಿಯ ನೋವಿಗೆ ಮಿಡಿದು ತಾನು ಅಳಲು ಶುರು ಮಾಡಿದರೆ ಚಿಕಿತ್ಸೆ ಮಾಡಲು ಸಾಧ್ಯವೇ? ಖಂಡಿತ ಇಲ್ಲ. ವೈದ್ಯರು ಅಚಲವಾಗಿ ನಿರ್ಲಿಪ್ತವಾಗಿದ್ದಾಗ ಮಾತ್ರ ರೋಗಿಯನ್ನು ಬದುಕಿಸಲು ಸಾಧ್ಯ. ಅದೇ ರೀತಿ ಪ್ರಕೃತಿಯ ಅಚಾನಕ್ ಆಟಗಳಾದಾಗ ಜ್ಞಾನಿ ಆತ್ಮಗಳು ತಮ್ಮ ಶ್ರೇಷ್ಠ ಸ್ಥಿತಿಯಿಂದ ಕೆಳಗೆ ಇಳಿಯಬಾರದು. ಬಾಬಾ ಹೇಳುವಂತೆ ತಂದೆಯ ಸಮಾನ ಆಗುವ ಸಂಪನ್ನ ಮಾಡುವ ಸಮಯ ಬಂದಿದೆ.
ಈ ಅಚಲ ಸ್ಥಿತಿಯನ್ನು ಕಾಯ್ದುಕೊಳ್ಳುವುದು ಹೇಗೆ ಎಂಬುದಕ್ಕೂ ಮುರಳಿಯಲ್ಲಿ ದೃಷ್ಟಾಂತವಿದೆ. ಯಾರಾದರೂ ನಮ್ಮ ಲೌಕಿಕ ಹೆಸರನ್ನು ಕರೆದರೆ ನಾವು ಹೇಗೆ ತಕ್ಷಣ ಯಾವುದೇ ಆಲೋಚನೆಯಿಲ್ಲದೆ ತಿರುಗಿ ನೋಡುತ್ತೇವೆಯೋ ಅದೇ ರೀತಿ ನಾನು ಆತ್ಮ ಎಂಬ ಸ್ಮೃತಿ ಸ್ವರೂಪವು ಅಷ್ಟೇ ಸಹಜವಾಗಿರಬೇಕು ಎಂದು ಬಾಬಾ ಹೇಳುತ್ತಾರೆ. ಕೇವಲ ಸ್ಮೃತಿ ಮಾಡುವವರಲ್ಲ, ಸ್ಮೃತಿ ಸ್ವರೂಪರಾಗಬೇಕು ಎನ್ನುವುದು ಅಂತಿಮ ಗುರಿ. ನಿಜ. ಜ್ಞಾನಸ್ವರೂಪ ಎಂದರೆ ಬರೀ ಘಂಟೆಗಟ್ಟಲೆ ಭಾಷಣ ಮಾಡುವುದಲ್ಲ. ನಮ್ಮ ಪ್ರತಿ ಕರ್ಮವೂ ಲೈಟ್ ಮತ್ತು ಮೈಟ್ ನೀಡುವಂತಿರಬೇಕು. ಅಂದರೆ ಬೆಳಕು ಮತ್ತು ಶಕ್ತಿಯನ್ನು ನೀಡುವಂತಿರಬೇಕು. ಯೋಗ ಸ್ವರೂಪ ಎಂದರೆ ನಮ್ಮ ಕಣ್ಣು, ಕಿವಿ, ಬಾಯಿ ಮುಂತಾದ ಕರ್ಮೇಂದ್ರಿಯಗಳ ಮೇಲೆ ವಿಜಯ ಸಾಧಿಸಿ ಯುಕ್ತಿಯುಕ್ತ ಜೀವನ ನಡೆಸುವುದು. ಸರಿಯಾಗಿ ಹೇಳಿದ್ರಿ. ಈ ಸ್ಥಿತಿಯಲ್ಲಿ ನಾವಿದ್ರೆ, ಅಂದ್ರೆ ಎವರ್ ರೆಡಿಯಾಗಿದ್ದರೆ, ಪ್ರಕೃತಿಯ ಯಾವುದೇ ಆಟ ನಮ್ಮನ್ನು ಬೆದರಿಸುವುದಿಲ್ಲ. ಇದೇ ಎವರ್ ರೆಡಿ ಸ್ಥಿತಿಯ ಪರೀಕ್ಷೆ ನಡೆಯುವುದು ನಮ್ಮ ದೈನಂದಿನ ಒಡನಾಟದಲ್ಲಿ. ದೈನಂದಿನ ಜೀವನದಲ್ಲಿ ಇತರರ ಸ್ವಭಾವ, ಸಂಸ್ಕಾರಗಳನ್ನು ನೋಡಿದಾಗ ಬಹಳ ಬೇಗ ಇವರು ಇಷ್ಟೇ, ಇವರ ಸ್ವಭಾವ ಬದಲಾಗುವುದಿಲ್ಲ ಎಂದು ತೀರ್ಪು ಕೊಡಲಾಗುತ್ತದೆ. ಇದು ಬಹಳ ಸಾಮಾನ್ಯವಾದ ಪ್ರತಿಕ್ರಿಯೆ. ಆದ್ರೆ ಬಾಬಾ ಹೇಳುತ್ತಾರೆ, ಇದು ಶುಭ ಭಾವನೆಯಲ್ಲ, ಬದಲಾಗಿ ಇದೊಂದು ಸೂಕ್ಷ್ಮ ತಿರಸ್ಕಾರದ ಭಾವನೆ ಎಂದು. ಹೌದು. ಇದು ಹೇಗೆ ತಮೋಪ್ರಧಾನ ಗುಣವಾಗುತ್ತದೆ? ಬೇರೆಯವರ ತಪ್ಪುಗಳನ್ನು ನೋಡಿದಾಗ ನಮಗೆ ಹಾಗೆ ಅನಿಸುವುದು ಸಹಜವಲ್ಲವೇ? ಇತರರ ತಪ್ಪುಗಳನ್ನು ನೋಡುವುದು ಸಹಜ ಎನಿಸಿದರೂ ಅಧ್ಯಾತ್ಮದಲ್ಲಿ ಅದು ಅತ್ಯಂತ ಅಪಾಯಕಾರಿ. ನಾವು ಇನ್ನೊಬ್ಬರ ಬಗ್ಗೆ ಇವರು ಬದಲಾಗುವುದಿಲ್ಲ ಎಂದು ಮನಸ್ಸಿನಲ್ಲಿ ಗಟ್ಟಿಯಾಗಿ ನಂಬಿದಾಗ ಅದು ನಮ್ಮದೇ ಆಂತರಿಕ ಶಕ್ತಿಯನ್ನು ಸಂಪೂರ್ಣವಾಗಿ ಹೀರ್ಬಿಡ್ತದಲ್ವಾ? ಖಂಡಿತ. ಮರದ ಒಳಗಿರುವ ಗೆದ್ದಲು ಹುಳುವಿನಂತೆ ನಮ್ಮ ಶಕ್ತಿಯನ್ನು ನಾಶ ಮಾಡುತ್ತದೆ. ನಮ್ಮಲ್ಲಿರುವ ಯೋಗಾಗ್ನಿ ಆ ನಕಾರಾತ್ಮಕ ಆಲೋಚನೆಯಿಂದ ತಣ್ಣಗಾಗುತ್ತದೆ. ಅಂದ್ರೆ ಸಂಬಂಧ ಸಂಪರ್ಕದಲ್ಲಿ ಬಿದ್ದಿರುವ ಆತ್ಮಗಳಿಗೆ ಅಥವಾ ಪುರುಷಾರ್ಥದಲ್ಲಿ ನಿರುತ್ಸಾಹಗೊಂಡಿರುವ ಆತ್ಮಗಳಿಗೆ ಉಮ್ಮಂಗ ಉತ್ಸಾಹ ಕೊಡುವುದೇ ನಿಜವಾದ ಸತ್ಯ ಸೇವೆ. ಹೌದು. ಪ್ರಕೃತಿಯನ್ನೇ ಸತೋಪ್ರಧಾನವಾಗಿ ಬದಲಾಯಿಸುವ ಕಾರ್ಯದಲ್ಲಿ ನಾವಿದ್ದೇವೆ ಎಂದಾಗ ಮನುಷ್ಯಾತ್ಮರ ಬಗ್ಗೆ ಇವರು ಬದಲಾಗುವುದಿಲ್ಲ ಎಂದುಕೊಳ್ಳುವುದು ನಮ್ಮದೇ ಅಜ್ಞಾನವನ್ನು ತೋರಿಸುತ್ತದೆ. ಇತರರ ಸಂಸ್ಕಾರ ಎಷ್ಟೇ ಬಲಹೀನವಾಗಿದ್ರೂ ಅವರನ್ನು ಮೇಲೆತ್ತುವುದು ಸಾಧಕರ ಕರ್ತವ್ಯ. ಇದಕ್ಕಾಗಿಯೇ ಮುರಳಿ ಬ್ರಹ್ಮಬಾಬಾರವರ ಹೆಜ್ಜೆಗಳನ್ನು ನೆನಪಿಸುತ್ತದೆ. ಬ್ರಹ್ಮಬಾಬಾರವರ ಆ ಅಂತಿಮ ಸಮಯದ ಉದಾಹರಣೆ ನಿಜಕ್ಕೂ ದಾರಿದೀಪ. ಎಷ್ಟೇ ಜವಾಬ್ದಾರಿಗಳಿದ್ರೂ ಅನಾರೋಗ್ಯವಿದ್ರು ಅವರು ಎಲ್ಲರಿಗೂ ಶುಭಭಾವನೆ ಮತ್ತು ಶುಭಕಾಮನೆಯನ್ನೇ ನೀಡಿದರು. ಹೌದು. ಅವರು ಯಾರಿಗೂ ತಮ್ಮ ಕರ್ಮಭೋಗ ಫೀಲಿಂಗ್ ಕೊಡದೆ ಅವ್ಯಕ್ತರಾದದ್ದು ಅತ್ಯುನ್ನತ ಸ್ಥಿತಿಯ ಸಂಕೇತ. ಬ್ರಹ್ಮಬಾಬಾರವರ ಆ 3 ಶಬ್ದಗಳನ್ನು ನಾವು ಮರೆಯಬಾರದು. ನಿರಾಕಾರಿ, ನಿರಹಂಕಾರಿ, ನಿರ್ವಿಕಾರಿ. ಹೌದು. ಅವರು ಇದೇ ಸ್ಥಿತಿಯಿಂದ ಅವ್ಯಕ್ತರಾದರು. ಯಾರಿಗಾದರೂ ತಮ್ಮ ಸ್ವಭಾವದ ಕಾರಣದಿಂದ ಕಷ್ಟವಾಗುತ್ತಿದ್ದರೆ ನಾವು ಅವರಿಗೆ ನಮ್ಮ ಮನಸ್ಸಿನಿಂದ ಶುಭ ಭಾವನೆ ಕಳುಹಿಸಬೇಕು. ಮುರಳಿಯಲ್ಲಿ ಮನಸ್ಸಿನ ಕೈ ಎತ್ತುವುದು ಎಂಬ ಮಾತಿದೆ ಅಲ್ವಾ? ಹೌದು. ಇದರ ಅರ್ಥ ಯಾರದೇ ಕೊರತೆಯ ಸಂಸ್ಕಾರ ನಮ್ಮ ಶುಭಭಾವನೆಯನ್ನು ಕಡಿಮೆ ಮಾಡಬಾರದು. ಪರಮಾತ್ಮನ ಪರಿವಾರ ಎಂದರೆ ಪ್ರೀತಿಯ ಪರಿವಾರ. ವಿಘ್ನಮುಕ್ತರಾಗಿ ನಮ್ಮ ಅನುಭವದ ಅಥಾರಿಟಿಯ ಮೂಲಕ ಇತರರಿಗೂ ಉಮ್ಮಂಗ ಉತ್ಸಾಹ ನೀಡಬೇಕು. ಇದೇ ಶುಭಭಾವನೆಯನ್ನು ವಿಜ್ಞಾನದವರಿಗೂ ಸಹ ಬಾಬಾ ತಿಳಿಸಿದ್ದಾರೆ. ನಿಜ. ಏಕೆಂದರೆ ಅವರು ದೂರ ಇದ್ದರೂ ಹತ್ತಿರ ಇರುವಂತಹ ಸಾಧನಗಳನ್ನು ಕಂಡುಹಿಡಿದು ಸಮಯದ ಕರೆಗೆ ಸಹಕಾರಿಯಾಗಿದ್ದಾರೆ ಎಂಬುದು ಮುರಳಿಯ ವಿಶಾಲ ದೃಷ್ಟಿಕೋನವನ್ನು ತೋರುತ್ತದೆ. ಖಂಡಿತ. ಇವೆಲ್ಲವೂ ನಮ್ಮ ದಿನನಿತ್ಯನ ನಡವಳಿಕೆಯನ್ನು ಸಂಪೂರ್ಣವಾಗಿ ಶುದ್ಧೀಕರಿಸಿಕೊಳ್ಳಲು ನೀಡಲಾದ ಅದ್ಭುತ ದಿಕ್ಸೂಚಿ. ಈಗ ಮುರಳಿಯ ಅಂತಿಮ ಭಾಗವಾದ ಬಾಬಾವರ ಮಧುರ ನೆನಪು ಯಥಾವತ್ತಾಗಿ ಓದೋಣ. ದೇಶ ವಿದೇಶದ ಎಲ್ಲ ಮಕ್ಕಳಿಗೆ ಬಹಳ ಹೃದಯದ ಪ್ರೀತಿ ಮತ್ತು ನೆನಪು ಸ್ವೀಕಾರ ಆಗಲಿ ಮತ್ತು ಅಂತಹ ವಿಶೇಷ ಮಕ್ಕಳಿಗೆ ನಮಸ್ತೆ. ಓಂ ಶಾಂತಿ. ಈಗ ನಾವು ಈ ಗಹನವಾದ ಮುರಳಿಯ ಅಂತಿಮ ಭಾಗಗಳಾದ ವರದಾನ, ಸ್ಲೋಗನ್ ಮತ್ತು ಅವ್ಯಕ್ತ ಇಶಾರೆಯ ಆಳಕ್ಕೆ ಇಳಿಯೋಣ. ಖಂಡಿತ. ಇಂದಿನ ವರದಾನ ಹೀಗಿದೆ: ಜ್ಞಾನದ ಪ್ರಕಾಶತೆಯ ಮೂಲಕ ಪುರುಷಾರ್ಥದ ಮಾರ್ಗವನ್ನು ಸಹಜ ಹಾಗೂ ಸ್ಪಷ್ಟ ಮಾಡಿಕೊಳ್ಳುವಂಥ ಫರಿಷ್ಠ ಸ್ವರೂಪ ಭವ. ಈ ವರದಾನದಲ್ಲಿ ಫರಿಷ್ಠ ಸ್ವರೂಪ ಅಥವಾ ದೇವದೂತ ಸ್ಥಿತಿಯ ರಹಸ್ಯವನ್ನು ಅಡಗಿಸಿಡಲಾಗಿದೆ. ಕೇವಲ ಜ್ಞಾನವಿದ್ದರೆ ಸಾಲದು, ಪ್ರಕಾಶತೆ ಹಾಗೂ ಶಕ್ತಿ ಎರಡೂ ಕಾಣಿಸಬೇಕು. ಹೌದು. ಆದರೆ ಇದನ್ನು ಕೇವಲ ಆಲೋಚನೆಯಲ್ಲಿ ಅಲ್ಲದೆ ಪ್ರಾಯೋಗಿಕ ಕರ್ಮದಲ್ಲಿ ಹೇಗೆ ಅಳವಡಿಸಿಕೊಳ್ಳುವುದು? ಇದಕ್ಕಾಗಿ ಬಾಬಾ ಬಹಳ ನಿಖರವಾದ ಸೂತ್ರವನ್ನು ನೀಡಿದ್ದಾರೆ. ಪ್ರಕಾಶತೆ ಹಾಗೂ ಶಕ್ತಿ ರೂಪವಾಗುವುದಕ್ಕಾಗಿ ನಮ್ಮಲ್ಲಿ 2 ಮುಖ್ಯ ಶಕ್ತಿಗಳಿರಬೇಕು. ಆ 2 ಶಕ್ತಿಗಳು ಯಾವುವು?
ಮನಸ್ಸಿಗಾಗಿ ಮನನ ಶಕ್ತಿ ಮತ್ತು ವಾಚಾಕರ್ಮಕ್ಕಾಗಿ ಸಹನ ಶಕ್ತಿ. ಜ್ಞಾನವನ್ನು ಕೇವಲ ಕೇಳುವುದಲ್ಲ, ಆ ಜ್ಞಾನವನ್ನು ನಮ್ಮದೇ ಮನಸ್ಸಿನಲ್ಲಿ ಆಳವಾಗಿ ಮಂಥನ ಮಾಡಬೇಕು, ಅಂದ್ರೆ ಮನನ ಮಾಡಬೇಕು. ಎಲ್ಲಿ ಮನನ ಶಕ್ತಿ ಇರುತ್ತದೆಯೋ ಅಲ್ಲಿ ಬುದ್ಧಿಯೂ ತಾನಾಗಿಯೇ ಪ್ರಕಾಶಮಾನವಾಗುತ್ತದೆ. ಸರಿಯಾಗಿ ಹೇಳಿದ್ರಿ. ಮತ್ತು ಹೊರಜಗತ್ತಿನಲ್ಲಿ ಯಾರೊಂದಿಗೆ ವ್ಯವಹರಿಸುವಾಗಲೂ ನಮ್ಮಲ್ಲಿ ಸಹನ ಶಕ್ತಿ ಇದ್ದರೆ ನಮ್ಮ ಪ್ರತಿ ಮಾತಿನಲ್ಲಿ, ಕರ್ಮದಲ್ಲಿ ದೇವದೂತನ ಗುಣಗಳು ಕಾಣಿಸುತ್ತವೆ. ಈ ಎರಡು ಶಕ್ತಿಗಳ ಸಮತೋಲನವಿದ್ದರೆ ಪುರುಷಾರ್ಥದ ಮಾರ್ಗವು ಅತ್ಯಂತ ಸಹಜ ಹಾಗೂ ಸ್ಪಷ್ಟವಾಗಿ ಬಿಡುತ್ತದೆ. ಮನನ ಮತ್ತು ಸಹನ ಶಕ್ತಿಯ ಸಮತೋಲನವು ಎಂತಹ ಕಠಿಣ ಪರಿಸ್ಥಿತಿಯನ್ನು ಸುಲಭವಾಗಿಸುತ್ತದೆ. ಇನ್ನು ಇಂದಿನ ಸ್ಲೋಗನ್ ಅನ್ನು ನೋಡೋಣ. ವ್ಯರ್ಥ ಮಾತನಾಡುವುದು ಅರ್ಥಾತ್ ಅನೇಕರನ್ನು ಬೇಸರ ಮಾಡುವುದಾಗಿದೆ. ಇದು ಬಹಳ ಮುಖ್ಯವಾದ ಮಾತು. ಮೇಲ್ನೋಟಕ್ಕೆ ಇದು ಕೇವಲ ಒಂದು ನೈತಿಕ ವಾಕ್ಯದಂತೆ ಕಾಣುತ್ತದೆ. ಆದರೆ ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ಇದು ಎಷ್ಟು ಗಂಭೀರ. ಇದು ನಮ್ಮ ಇಡೀ ದಿನದ ದಿನಚರ್ಯೆಗೆ ಒಂದು ಎಚ್ಚರಿಕೆಯ ಗಂಟೆ. ಮನುಷ್ಯರು ಅನೇಕ ಬಾರಿ ಅರಿವಿಲ್ಲದೆ ಇತರರ ಬಗ್ಗೆ ಅಥವಾ ಅನಗತ್ಯ ವಿಷಯಗಳ ಬಗ್ಗೆ ವ್ಯರ್ಥ ಮಾತುಗಳಲ್ಲಿ ತೊಡಗಿಕೊಳ್ಳುತ್ತಾರೆ. ಇದರಿಂದ ನಮ್ಮ ಆಂತರಿಕ ಆಧ್ಯಾತ್ಮಿಕ ಶಕ್ತಿಯೂ ಬಹಳ ವೇಗವಾಗಿ ನಷ್ಟವಾಗ್ತದೆ ಅಲ್ವಾ? ಖಂಡಿತ ನಷ್ಟವಾಗುತ್ತದೆ. ಮತ್ತು ಕೇಳುವವರ ಮನಸ್ಸಿಗೂ ಅದು ಬೇಸರ ತರಿಸುತ್ತದೆ. ವಾಚಾ ಸೇವೆಯು ಶಕ್ತಿಶಾಲಿಯಾಗಬೇಕೆಂದ್ರೆ ಕೇವಲ ಅಗತ್ಯವಿದ್ದಲ್ಲಿ ಮಾತ್ರ ಮಾತನಾಡುವ ಅಭ್ಯಾಸವನ್ನು ನಾವು ರೂಢಿಸಿಕೊಳ್ಳಬೇಕು. ಮತ್ತು ಅದು ಕೂಡ ಅತ್ಯಂತ ಮಧುರವಾಗಿ ಮಾತನಾಡುವ ಅಭ್ಯಾಸ ಆಗಿರಬೇಕು. ಹೌದು. ಕೊನೆಯದಾಗಿ ಇಂದಿನ ಅವ್ಯಕ್ತ ಇಶಾರೆಯನ್ನು ನೋಡೋಣ. ಸದಾ ಅಚಲ ಅಡೋಲ ಏಕರಸ ಸ್ಥಿತಿಯ ಅನುಭವ ಮಾಡಿ. ಬಾಬಾ ಇದರಲ್ಲಿ ಸಾಧಕರನ್ನು ಮಾಸ್ಟರ್ ಪ್ರಕೃತಿಪತಿ ಎಂದು ಕರೆದಿದ್ದಾರೆ. ಇದು ಮುರಳಿಯ ಅತ್ಯುನ್ನತ ಸ್ಥಿತಿ ಅನ್ಸುತ್ತೆ. ಪ್ರಕೃತಿಯ ಆಟವನ್ನು ಸಾಕ್ಷಿ ಸ್ವರೂಪವಾಗಿ ನೋಡುವ ಕಲೆ ಇದು. ನಿಜ. ಪ್ರಕೃತಿ ಏನೇ ಮಾಡ್ಲಿ, ಅದು ಸುಂದರ ಆಟವನ್ನು ತೋರಿಸ್ಲಿ ಅಥವಾ ಭೀಕರವಾದ ದೃಶ್ಯವನ್ನು ಮುಂದಿಡ್ಲಿ, ನಮ್ಮ ಮನಸ್ಸು ಅಲುಗಾಡಬಾರದು. ಮಾಸ್ಟರ್ ಪ್ರಕೃತಿಪತಿಯಾಗಿ ಅಂದ್ರೆ ಪ್ರಕೃತಿಯ ಒಡೆಯನಾಗಿ ಅದನ್ನು ಕೇವಲ ಮನೋರಂಜನೆಯಾಗಿ ನೋಡಬೇಕು, ಗಾಬರಿಯಾಗಬಾರದು. ಸರಿಯಾಗಿ ಹೇಳಿದ್ರಿ. ತಪಸ್ಸಿನ ಮೂಲಕ ಸಾಕ್ಷಿತನದ ಸ್ಥಿತಿಯ ಆಸನದ ಮೇಲೆ ನಾವು ಸ್ಥಿರರಾಗಿದ್ದಾಗ ಮಾತ್ರ ಈ ಏಕರಸ ಅಚಲ ಸ್ಥಿತಿಯನ್ನು ತಲುಪುವಲು ಸಾಧ್ಯ. ಖಂಡಿತ. ಇಲ್ಲಿಯವರೆಗೆ ನಾವು ಮಾಡಿದ ಈ ಗಹನವಾದ ಜ್ಞಾನ ಮಂಥನವನ್ನು ಈಗ ಕೇವಲ ಬುದ್ಧಿಯಲ್ಲಿ ಉಳಿಸಿಕೊಳ್ಳದೆ ನಮ್ಮ ಅಸ್ತಿತ್ವದ ಆಳಕ್ಕೆ ಇಳಿಸಿಕೊಳ್ಳುವ ಸಮಯ ಇದು. ಹೌದು. ಈ ವರದಾನ ಸ್ಲೋಗನ್ ಮತ್ತು ಬಾಬಾರವರ ದಿವ್ಯ ಇಶಾರೆಯನ್ನು ನಮ್ಮ ಆತ್ಮದಲ್ಲಿ ಬೇರೂರಿಸಿಕೊಳ್ಳಲು ಈಗ ಸಂಪೂರ್ಣ ಶಾಂತವಾದ ಧ್ಯಾನದ ಅನುಭವ ಮಾಡೋಣ. ದಯವಿಟ್ಟು ನೀವೇ ಈ ಧ್ಯಾನವನ್ನು ಮುನ್ನಡೆಸಿ. ಓಂ ಶಾಂತಿ. ದಯವಿಟ್ಟು ನಿಮ್ಮ ದೇಹವನ್ನು ಸಂಪೂರ್ಣವಾಗಿ ಸಡಿಲಗೊಳಿಸಿ. ನೀವು ಕುಳಿತಿರುವ ಜಾಗದಲ್ಲಿಯೇ ಹೊರಗಿನ ಪ್ರಪಂಚದ ಎಲ್ಲಾ ಗಡಿಬಿಡಿಗಳಿಂದ ನಿಮ್ಮ ಮನಸ್ಸನ್ನು ಮೆಲ್ಲನೆ ಹಿಂಪಡೆಯಿರಿ. ನಿಮ್ಮ ಉಸಿರಾಟವನ್ನು ಗಮನಿಸಿ. ಉಸಿರು ಒಳಗೆ ಹೋಗುತ್ತಿರುವಾಗ ಅಪಾರವಾದ ಶಾಂತಿಯನ್ನು ಹೊತ್ತು ತರುತ್ತಿದೆ. ಹೊರಬರುವಾಗ ನಿಮ್ಮ ಒಳಗಿನ ಎಲ್ಲಾ ಭಾರವನ್ನು, ಆಯಾಸವನ್ನು, ದೇಹಭಾನವನ್ನು ಸಂಪೂರ್ಣವಾಗಿ ಹೊರಹಾಕುತ್ತಿದೆ. ಈ ಭೌತಿಕ ಶರೀರದ ಅರಿವಿನಿಂದ ನಿಧಾನವಾಗಿ ಮೇಲೆ ಬನ್ನಿ. ನಿಮ್ಮ ಸಂಪೂರ್ಣ ಗಮನವನ್ನು ನಿಮ್ಮ ಭುಕುತಿಯ ಮಧ್ಯದಲ್ಲಿ ಕೇಂದ್ರೀಕರಿಸಿ. ಅಲ್ಲಿ ಹೊಳೆಯುತ್ತಿರುವ ಒಂದು ಅದ್ಭುತವಾದ, ಅತ್ಯಂತ ಪ್ರಕಾಶಮಾನವಾದ ನಕ್ಷತ್ರದಂತಹ ಜ್ಯೋತಿಯನ್ನು ದೃಶ್ಯೀಕರಿಸಿಕೊಳ್ಳಿ. ಅದೇ, ನೀವೊಂದು ಚೈತನ್ಯಮಯ ಜ್ಯೋತಿ ಸ್ವರೂಪ ಆತ್ಮ. ನಾನು ಆತ್ಮ, ಅತ್ಯಂತ ಶಾಂತ, ಅತ್ಯಂತ ಪವಿತ್ರ. ನಾನು ಸರ್ವಶಕ್ತಿವಂತ ಪರಮಾತ್ಮನ, ಶಿವಬಾಬಾನ ಅತಿ ಮುದ್ದಿನ ಮಗು. ಪರಮಾತ್ಮನಿಂದ ದಿವ್ಯವಾದ ಜ್ಞಾನದ ಪ್ರಕಾಶಮಯ ಕಿರಣಗಳು ನೇರವಾಗಿ ನನ್ನೊಳಗೆ ಪ್ರವೇಶಿಸುತ್ತಿವೆ. ನನ್ನಲ್ಲಿರುವ ಯೋಗಾಗ್ನಿಯು ನನ್ನ ಎಲ್ಲಾ ಹಳೆಯ ಸಂಸ್ಕಾರಗಳನ್ನು, ಬಲಹೀನತೆಗಳನ್ನು ಭಸ್ಮ ಮಾಡುತ್ತಿದೆ. ನಾನು ಕೇವಲ ಜ್ಞಾನವನ್ನು ಕೇಳುವಲನಲ್ಲ, ನಾನು ಅನುಭವದ ಅಥಾರಿಟಿ. ನನ್ನ ಸುತ್ತಲೂ ಒಂದು ಬಿಳಿಯ ಪ್ರಕಾಶಮಾನವಾದ ಬೆಳಕಿನ ಬಲಯವಿದೆ. ನಾನು ಒಂದು ಫರಿಷ್ತಾ, ನಾನು ದೇವದೂತ. ನನ್ನ ಬಳಿ ಅಪಾರವಾದ ಮನನ ಶಕ್ತಿ ಮತ್ತು ಸಹನ ಶಕ್ತಿಯಿದೆ. ನನ್ನ ಪ್ರತಿ ಕರ್ಮದಲ್ಲಿಯೂ ಲೈಟ್ ಮತ್ತು ಮೈಟ್ ಇದೆ. ನಾನು ಯಾರನ್ನೇ ನೋಡಿದರೂ ಅವರ ಬಗ್ಗೆ ನನ್ನಲ್ಲಿ ಕೇವಲ ಶುಭ ಭಾವನೆ ಮತ್ತು ಶುಭ ಕಾಮನೆ ಮಾತ್ರ ಇದೆ. ಅವರ ಸ್ವಭಾವ ಎಷ್ಟೇ ಬಲಹೀನವಾಗಿದ್ದರೂ ನನ್ನ ದಿವ್ಯ ಶುಭ ಭಾವನೆ ಅವರನ್ನು ಮೇಲೆತ್ತುತ್ತಿದೆ. ನಾನು ಅಚಲ, ನಾನು ಅಡೋಲ. ಪ್ರಕೃತಿಯ ಯಾವುದೇ ಆಟ ನನ್ನ ಈ ದಿವ್ಯ ಸ್ಥಿತಿಯನ್ನು ಅಲುಗಾಡಿಸಲು ಸಾಧ್ಯವಿಲ್ಲ. ನಾನು ಮಾಸ್ಟರ್ ಪ್ರಕೃತಿಪತಿ. ಪ್ರತಿಯೊಂದು ದೃಶ್ಯವನ್ನು ನಾನು ಸಂಪೂರ್ಣ ಸಾಕ್ಷಿಯಾಗಿ ನೋಡುತ್ತಿದ್ದೇನೆ. ನಾನು ಸದಾಕಾಲದ ಕರ್ಮಯೋಗಿ.
ನಾನು ನನ್ನೆಲ್ಲ ಕರ್ಮೇಂದ್ರಿಯಗಳ ಒಡೆಯ ಸ್ವರಾಜ್ಯಾಧಿಕಾರಿ. ಈ ಶ್ರೇಷ್ಠ ಸ್ವಮಾನದ ಸೀಟಿನ ಮೇಲೆ ನಾನು ಸದಾ ವಿರಾಜಮಾನನಾಗಿದ್ದೇನೆ. ಬಾಬಾರವರ ಆಶೀರ್ವಾದ ವರದಾನ ನನ್ನ ಪ್ರತಿಯೊಂದು ಹೆಜ್ಜೆಯನ್ನು ಬೆಳಕಿನತ್ತ ಕೊಂಡೊಯ್ಯುತ್ತಿದೆ. ಈ ಅದ್ಭುತವಾದ ಶಾಂತಿಯ ಆನಂದದ ಸ್ಥಿತಿಯಲ್ಲೇ ಇಂದಿನ ಇಡೀ ದಿನವನ್ನು ಕಳೆಯೋಣ. ಇಂದಿನ ಈ ಜ್ಞಾನದ ಮಾತುಗಳು ನಿಮ್ಮ ದಿನವನ್ನು ಪವಿತ್ರವಾಗಿಸಲಿ ಎಂದು ಆಶಿಸುತ್ತೇವೆ. ಹಿರಿಯರು ಹೇಳಿದಂತೆ ಕೇಳುವುದು ಸುಲಭ, ಮಂಥನ ಮಾಡುವುದು ಶ್ರೇಷ್ಠ. ಪ್ರತಿದಿನ ಹೀಗೆಯೇ ಬಾಬಾರವರ ಮಧುರ ಮಹಾವಾಕ್ಯಗಳನ್ನು ಆಲಿಸಲು ಮತ್ತು ಜೀವನದಲ್ಲಿ ಅಳವಡಿಸಿಕೊಳ್ಳಲು ಮರೆಯಬೇಡಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇಂತಹ ದಿನನಿತ್ಯದ ಮುರಳಿ ಮಂಥನಕ್ಕಾಗಿ ನಮ್ಮ ಶಿವವಾಣಿ ಚಾನೆಲ್ಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಸದಾ ಖುಷಿಯಾಗಿರಿ, ಶಾಂತಿಯಿಂದರಿ. ಓಂ ಶಾಂತಿ.